ನಾವು ಈ ಮುಂಚೆ ವಿಡಿಯೋ ಮಾಡಿದ್ವಿ ಅಭಿಷೇಕ್ ತಂಡ ಅಂತ. ಈಗ ಸ್ವಲ್ಪ ಇದು ಆಲ್ಟರ್ನೇಟ್ ತೋಟಿ ಬಂದಿದೆಯಲ್ಲ, ಹಿಡಿತಾರೆ ಇವರು, ಹಾರಲ್ಲ ಅಂತ ಹೇಳಿ ಸರ್. ಅದು ಗೊತ್ತಾಯ್ತು. ನಾವು ಈ ಮುಂಚೆ ವಿಡಿಯೋ ಮಾಡಿದ್ವಿ ಅಭಿಷೇಕ್ ತಂಡ ಅಂತ. ಶ್ಯಾಮ್ ಮೇಸ್ತ್ರಿ ಯಾರು ಮೇನು? ಹರೀಶ್ ಬರ್ರಿ ಬರ್ರಿ. ಹರೀಶ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಾವು ರೈತರು ಜಮೀನಲ್ಲಿ ಹೋಗಿ ರೈತರ ಕೆಲಸ ಏನ್ ಮಾಡ್ತಾರೆ, ಯಾವ ತರ ಅನುಭವ ಇದೆ ಅಂತ ಹೇಳಿ ವೆಂಕಟರಮಣ ಸರ್ ಹತ್ರ ಬಂದಿದ್ವಿ. ನೀವು ಇಲ್ಲಿ ಅಡಿಕೆ ಕೊಯ್ಲು ಕೊಯ್ತಾ ಇದ್ದೀರಿ. ನಾವು ಬಹಳಷ್ಟು ವಿಡಿಯೋ ಅಡಿಕೆ ಕೊಯ್ಲು ಮಾಡಿದ್ದೀವಿ. ನಮಗೆ ಅದಾದ್ರ ಮೇಲೆ ಫೋನ್ ಬರ್ತವೆ, ಸರ್ ನಮಗೆ ಅಡಿಕೆ ಕೊಯ್ಯೋರ್ ನಂಬರ್ ಕೊಡಿ, ಅಡಿಕೆ ಕೊಯ್ಯೋರ್ ನಮಗೆ ಕಳಿಸಿ ಅಂತ. ಇಲ್ಲಿವರೆಗೆ ನಮಗೆ ಸಿಗ್ದವರು ಕೇಣಿ ಮಾಡೋರು ಅಥವಾ ನಮ್ಮಿಂದ ದೂರ, ನಾವು ಮುಂಚೆ ತರೀಕೆರೆ ಮಾಡಿದ್ವಿ ವಿಡಿಯೋ, ದೂರ ಇದ್ದವರು ಸಿಕ್ಕಿದ್ರು. ನೀವು ನಮ್ಮ ಭಾಗದವರು. ನೀವು ಅಡಿಕೆ ಕೊಯ್ಲು ಯಾವ ತರ ಮಾಡ್ತೀರಿ? ನಿಮ್ದು ಯಾವ್ದು ಏನ್ ಲೆಕ್ಕ? ಕೊನೆ ಲೆಕ್ಕ ಅಲ್ಲ, ನೀವು ಕೇಣಿ ಹಿಡಿಯೋರ ಕೊನೆ ಕೊಯ್ದು ಕೊಡೋರ? ರೈತರು ಕೊನೆ ಕೊಯ್ ಕೊಡೋದು, ಕೊನೆ ಅಷ್ಟೇ ನಿಮ್ ಕೆಲಸ. ಹೌದೌದು. ಇದು ಹೋರೋದು ಮಾಡೋದಲ್ಲ ಯಾರು? ಬೇರೆ ಮಾಡ್ತಾರೆ. ನಿಮಗೂ ಅದಕ್ಕೆ ಸಂಬಂಧ ಇಲ್ಲ? ನಿಮ್ ಸಂಬಂಧ ಏನು? ನಮ್ದು ಏನಿದ್ರು ಕೊನೆ ಕೊಯ್ಯೋದು, ಔಷಧಿ ಹೊಡಿಯೋದು. ಎಷ್ಟು ಜನ ಇದ್ರಿ ನಿಮ್ ಟೀಮಲ್ಲಿ? ನಮ್ ಟೀಮಲ್ಲಿ ನಾವು ಮತ್ತೆ ಯಾರು ನಿಮ್ ಅಸ್ಟೆಂಟ್. ನಿಮ್ ಹೆಸರೇನು? ದೇವರಾಜ್. ನೀವಿಬ್ರು ಸೇರಿ ಕೊನೆ ಕೊಯ್ತೀರಿ? ಕೊನೆ ಕೊಯ್ತಾನೆ, ನಾವೇನ್ ಗೊತ್ತಾ ಕೊನೆ ಕೊಯ್ದನ್ನ ಪಾಟ್ ಹೊಡಿಯೋ ಕೆಲಸ ನಿಮ್ದು. ಈಗ ನಮಗೆ ಕೊಯ್ಲ್ ಬಗ್ಗೆ ಸ್ವಲ್ಪ ಅನುಭವ ಬಂದ್ಬಿಟ್ಟಿದೆ. ಮುಂಚೆ ನಮಗೆ ಕೊಯ್ಲ್ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ. ಅಭಿಷೇಕ್ ತಂಡ ಫಸ್ಟ್ ನಾವು ವಿಡಿಯೋ ಮಾಡಿದಾಗ ನಮಗೆ ಕೊಯ್ಲ್ ಬಗ್ಗೆ, ಪಾಟ್ ಹಿಡಿಯೋ ಬಗ್ಗೆ ಅನುಭವನೇ ಇರ್ಲಿಲ್ಲ. ಈಗ ನಮಗೆ ವಿಡಿಯೋ ಮಾಡಿದ್ರ ಮೇಲೆ, ನಿಮ್ಮಂತ ಅನುಭವಸ್ಥರ ಹತ್ರ ಮಾತಾಡಿದ್ರ ಮೇಲೆ ಸ್ವಲ್ಪ ಅನುಭವ ಬಂದಿದೆ. ಕೆಲವೊಂದು ನಮ್ಮ ವೀಕ್ಷಕರ ಪ್ರಶ್ನೆ ಇದೆ, ನನ್ ಪ್ರಶ್ನೆ ಏನು ಇಲ್ಲ. ನಮ್ಮ ವೀಕ್ಷಕರು ಏನ್ ಕೇಳ್ತಾರೆ, ಬಹಳಷ್ಟು ಜನರ ಹತ್ರ ಅಡಿಕೆ ತೋಟ ಇದೆ, ನಮ್ ತೋಟಕ್ಕೆ ಬಂದ್ ಕೊಯ್ದು ಕೊಡ್ತೀರಾ ಅಂತ ಅವ್ರ ಪ್ರಶ್ನೆ. ಇದಕ್ ನಿಮ್ ಉತ್ತರ ಏನು? ಮತ್ತೆ ನಮ್ಮಲ್ಲಿ ಏನಾಗಿದೆ ಕೊಯ್ತಿ ತೊಂದ್ರೆ ಇಲ್ಲ. ಎಷ್ಟು? ನಿಮ್ ಊರ್ ಯಾವ್ದು? ನಮ್ದು ಜೇನಿ ಇದೆ, ಚಿಕ್ಕ ಜೇನಿ. ಈ ಚಿಕ್ಕ ಜೇನಿಯಿಂದ ಎಷ್ಟು ಸರಿ ಸುಮಾರು ದೂರ ಹೋಗಿ ನೀವು ಕೆಲಸ ಮಾಡೋರು? ನಾವು ಹೆಚ್ಚು ಕಡಿಮೆ ತ್ಯಾಗರ್ತೆ, ಸಾಗರ, ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಇಂದ ನಾವು ಕೆಲಸ ಮಾಡ್ತೀವಿ. ಹೋಗಿ 30 ಟೈಮಿಂಗ್ಸ್ ಕೊಡ್ಬೇಕು. ದೇವರಾಜ್ ಅವರೇ, ಈ ಚಿಕ್ಕ ಜೇನಿಯಿಂದ ಎಷ್ಟು ದೂರ ಹೋಗಿ ನೀವು ಕೊಯ್ತೀರಿ? ಸುಮಾರು ಒಂದು 40 ಕಿಲೋಮೀಟರ್ ವರೆಗೂ ಹೋಗ್ತೀವಿ. ಒಂದು 50 ಕಿಲೋಮೀಟರ್ ಸುತ್ತಳತೆಯಲ್ಲಿ ಹೋಗ್ತೀರಿ. ನಿಮಗೆ ಯಾವ್ದಾದ್ರು ತೋಟದವ್ರು ಕರೆದ್ರೆ ನಿಮ್ ಕಂಡೀಷನ್ ಏನು? ತೋಟದವ್ರು ಕರೆದ್ರೆ ನಮ್ದೇನ್ ಗೊತ್ತಾ, ಇಂಥ ದಿನ ಬರ್ತೀವಿ ಅಂದಾಗ ತೋಟದವ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು, ನಮ್ ಕೂಲಿ ಕೊಡ್ತಾರೆ. ನೀವಿಬ್ರೇ ಹೋಗೋದು? ಒಬ್ರು ಗೊನೆ ಕೊಯ್ಯೋರು, ಒಬ್ರು ಪಾಟ್ ಹಿಡಿಯೋರು. ಕೂಲಿ ಆಳು ಅವರೇ ಮಾಡ್ಕೋಬೇಕು. ನಿಮ್ ಸಂಬಳ ಏನು? ಕೊನೆ ಲೆಕ್ಕ. ಒಂದ್ ಕೊನೆ ಅಂತ ಹೇಳಿದ್ರೆ ಒಂದು ಮರಕ್ಕೆ ಎಷ್ಟು ಕೊನೆ ಇರ್ತವೆ? ಒಂದ್ ಕೊನೆ ಸುಮಾರು ಕೆಲವು ಕಡೆ 6 ರಿಂದ 7 ಕೊನೆಗಳು ಇರ್ತವೆ. ಅದ್ರೊಳಗೆ ಅಡಿಕೆ ಎಷ್ಟೈತಿ ನಿಮಗ್ ಸಂಬಂಧ ಇಲ್ಲ. ಎಷ್ಟು ಕೊನೆ ಬರುತ್ತೆ ಅಷ್ಟು ತೆಗೆದು, ಅಡಿಕೆ ಬಂದಿದ್ ಮಾತ್ರ ತೆಗಿಯೋದು ನಾವು. ಅಡಿಕೆ ಎಷ್ಟಾದ್ರೂ ಇರ್ಲಿ. ನಿಮ್ ಕೆಲ್ಸ ಏನು? ಕೊನೆ ಕೊಯ್ರಿ ಅಂದ್ರೆ ಕೊಯ್ತೀರಿ, ಬೇಡ ಅಂದ್ರೆ ಬೇಡ. ಕೆಲಸ ಮಾಡೋರಿಗೆ ಯಾರು ಕರ್ಕೊ ಬರ್ಬೇಕು? ಅದು ಪಾರ್ಟಿಗಳೇ. ಎಷ್ಟು ಜನ ಬೇಕು ನಿಮಗೆ? ನಮಗೆ ಸುಮಾರು ಒಂದು 60 ರಿಂದ 70 ಚೀಲ ಅಡಿಕೆ ತೆಗಿಬೇಕಂದ್ರೆ 12 ರಿಂದ 13 ಜನ ಬೇಕು. ಒಂದು ದಿನಕ್ಕೆ ನೀವು ಎಷ್ಟು ಅಡಿಕೆ ಕೊಯ್ತೀರಿ? ಹೆಚ್ಚು ಕಡೆ ಒಂದು ತೋಟದ ಮೇಲೆ ಡಿಮ್ಯಾಂಡ್. ತೋಟ ಹೇಗಿದೆ ಕೊನೆ ಲೆಕ್ಕ ಅಂದ್ರೆ 3-4 ಕೊನೆ ಬಂತು ಅಂದ್ರೆ ಒಂದೇ ಸರಿ ಬಂದ್ಬಿಡ್ತು ಅಂದ್ರೆ ಒಂದ್ ದಿವಸಕ್ಕೆ 1200 1300 ಕೊನೆನೂ ತೆಗಿತೀವಿ. ಇಲ್ಲ ಅಂದ್ರೆ 700 ರಿಂದ 800 ಮಿನಿಮಮ್. ಫಸ್ಟ್ ಬೀಡಲ್ಲಿ ಕೊನೆ ಬಂದಿಲ್ಲ ಅಂದ್ರೆ ಒಂದು 500 ರಿಂದ 600. ದೊಡ್ಡ ತೋಟ ಇದೆ, ನಿಮ್ಮಿಬ್ರು ಕೈಯಲ್ಲಿ ಆಗಲ್ಲ ಅಂದ್ರೆ ಮತ್ತೆ ಯಾರಾದ್ರೂ ಸಹಾಯಕರು ಇದಾರ ನಿಮ್ದು? ಇದೆ, ಬೇಕಾದ್ರೆ ಕರ್ಸ್ಕೊಳ್ತೀವಿ. ಎಷ್ಟು ಜನ ಇದಾರೆ? ಅವ್ರು ಕೊನೆಗಾರ ಹೊಂದಾಣಿಕೆ ಇರುತ್ತೆ. ನಿಮ್ದು ಹೊಂದಾಣಿಕೆ ಇರುತ್ತೆ. ಹೈಯೆಸ್ಟ್ ಎಷ್ಟು ಎಕರೆವರೆಗೆ ನೀವು ಕೊನೆ ಕೊಯ್ತೀರಿ? ಒಂದು ದಿನ ಲೆಕ್ಕ. ಒಂದು ದಿನ ಅಲ್ಲ. ಈಗ ನನ್ನ ಒಂದು ಕೃಷಿಕರ ತೋಟ ಇದೆ, 3 ಎಕರೆ 5 ಎಕರೆ 50 ಎಕರೆ 100 ಎಕರೆ. ನೀವು ಸರಿ ಸುಮಾರು ಎಷ್ಟು ಎಕರೆ ಜಮೀನ್ ಇದ್ರೆ ನೀವು ಗುತ್ತಿಗೆ ತಗೊಂತೀರಿ? ನಾವು 3 ರಿಂದ 3.5 ತಿಂಗಳು ಕೆಲಸ ಮಾಡ್ತೇವೆ ಅಡಿಕೆ ಕೊಯ್ಲು. 3 ರಿಂದ 3.5 ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಬ್ಬ ಕೊನೆಗಾರ ಒಂದು 150 ರಿಂದ 200 ಎಕರೆ ಜಾಗನ ಮೇಂಟೈನ್ ಮಾಡ್ತೀವಿ. ಹೌದಾ? ದೊಡ್ಡ ಪ್ರಮಾಣದ ತೋಟ ಇದೆ, ನೀವು ಹೋಗ್ತೀವಿ, ಜನ ಸೇರ್ಕೊಂಡು ಹೋಗ್ತೀವಿ. ಒಬ್ಬೊಬ್ರೆಲ್ಲ ತುಂಬಾ ಜನ ಕರ್ಕೊಂಡು ಹೋಗ್ತೀವಿ. ಕೊನೆಗಾರ ಒಂದೇ ದಿನ ಸೀಸನ್ ಅಲ್ಲಿ ನೀವಿಬ್ರು ಸೇರಿ ಎಷ್ಟು ಎಕರೆ ಕೊಯ್ತೀರಿ? 100 ಎಕರೆ ಹೊಡಿತೀವಿ. 100 ಎಕರೆ ಹೊಡಿತೀರಿ ನೀವು. ಜಾಸ್ತಿ ಇದ್ದಾಗ ಇನ್ನೊಂದು ಇಬ್ರಿಗೆ ಸೇರಿಸ್ಕೊಂತೀರಿ, ಇನ್ನು ಜಾಸ್ತಿ 4 ಜನರಿಗೆ ಸೇರಿಸ್ಕೊಂತೀರಿ. ಮಾಮೂಲಿ ಹೊಂಡ ಗುತ್ತಿಗೆ ಅಂತ ಒಂದು ವಿಭಾಗ ಇದೆ. ಒಂದು ನೀವು ಕೊನೆಗೆ 5 ರೂಪಾಯಿ ತಗೊಂಡು ಅರ್ಥ ಆಯ್ತು ನಮಗೆ. ಒಬ್ರು ಹೇಳ್ತಾರೆ, ನಾವ್ 1 ಎಕರೆ ಜಮೀನ್ ಇದೆ ನೋಡ್ಕೋಬಿಡಿ, ಹೊಂಡ ಗುತ್ತಿಗೆ ನಾವ್ ಎಷ್ಟಂತ ಹೇಳ್ಬಿಡಿ ಕೊಡ್ತೀವಿ ಅಂತಾರೆ. ಆ ಸಂದರ್ಭದಲ್ಲಿ ಹೊಂಡ ಗುತ್ತಿಗೆ ಹಿಡಿತೀರೋ ಇಲ್ಲೋ ನೀವು? ಇಲ್ಲ, ಅದು ನಾವು ಮಾಡಲ್ಲ. ಮಲೆನಾಡು ಭಾಗದಲ್ಲಿ ಮಾಡಲ್ಲ, ಅದು ಮಾಡ್ತಾರೆ. ಬಯಲುಸೀಮೆ ಭಾಗದಲ್ಲಿ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಹೆಂಗ್ ಗೊತ್ತಾ, ಕೊನೆ ಲೆಕ್ಕ. ಅದು ನಮ್ಮಲ್ಲಿ ಹೆಂಗಂದ್ರೆ ಬಯಲುಸೀಮೆ ಭಾಗದಲ್ಲಿ ಔಷಧಿ ಹೊಡಿಯೋರೇ ಬೇರೆ, ನಮ್ಮಲ್ಲಿ ಆಗಲ್ಲ. ರೈತರ ಮನೆಗೆ ಹೋಗಿ ಔಷಧಿ ಹೊಡಿಯೋದು ನಾವೇ, ಕೊನೆ ತಕ್ಕೊಡೋದು ಔಷಧಿನ ನೀವು ಹೊಡಿತೀವಿ. ಔಷಧಿನ ನಾವು ಹೊಡಿಯೋದು. ಹಾಗಾಗಿ ಈ ದೋಟಿಯಲ್ಲಿ ಅಡಿಕೆ ಎಷ್ಟು ಸಾವಿರ ದೋಟಿ ಇದು? ಅದು 70 ಎಷ್ಟೈತದೆ? 64,000. 64,000 ಅಡಿ ಉದ್ದ, 64,000 ಇದದು. ಎಷ್ಟು ವರ್ಷ ಆಯ್ತು ತಗೊಂಡೆ? ಅದು 1.5 ವರ್ಷ ಆಯ್ತಾನ. ಇದೇ ದೋಟಿಯಲ್ಲಿ ಔಷಧಿ ಹೊಡಿತೀರಿ, ಇದೇ ದೋಟಿ ಒಳಗೆ ಗೊನೆ ಕೊಯ್ತೀರಿ,
ಮತ್ತೆ ಔಷಧಿ ಹೊಡೆದ್ರೆ 2 ತರ ಇದೆ. ಮರ ಹತ್ತೆ ಹೊಡಿಬೇಕಂದ್ರೆ ಹೊಡಿತೀವಿ. ಮರ ಹತ್ತು ಹೊಡಿತೀರಿ? ಹೊಡಿಬೇಕಂದ್ರೆ ಹೊಡಿತೀವಿ, ಇಲ್ಲಾಂದ್ರೆ ದೋಟಿಲ ಹೊಡಿದ್ರೆ ಹೊಡಿತೀವಿ. ಅದು 2 ತರ. ಅವ್ರು ಯಾವ ತರ ಅದಕ್ಕೆ ಬೇರೆ ಲೆಕ್ಕಾಚಾರ, ಇದಕ್ಕೆ ಬೇರೆ ಇಲ್ಲ ಇಲ್ಲ ಎಲ್ಲ ಲೆಕ್ಕಾಚಾರ ಒಂದೇ. ಪಾರ್ಟಿಗಳು ಯಾಕೆ ಕೇಳ್ತಾರೆ, ಅದು ಡ್ರಮ್ ಈಗ ಔಷಧಿ ಹೊಡಿಯೋರಿಗೆ ಏನ್ ಲೆಕ್ಕಾಚಾರ? ಅದು ಡ್ರಮ್ ಲೆಕ್ಕಾಚಾರ. ಒಂದು ಡ್ರಮ್ಮಿಗೆ ಎಷ್ಟು? ಒಂದು ಡ್ರಮ್ಮಿಗೆ 1200 ರೂಪಾಯಿ. 1200 ರೂಪಾಯಿ ತಗೊಂತಾ ಇದೀರಿ. 1 ಎಕರೆಗೆ ಎಷ್ಟು ಡ್ರಮ್ ಬೇಕಾಗತ್ತೆ ನಿಮ್ ಲೆಕ್ಕಾಚಾರದಲ್ಲಿ? 1 ಎಕರೆಗೆ ಎಷ್ಟಾದ್ರೆ 2 ಡ್ರಮ್ ಸಾಕ. 2 ಡ್ರಮ್ ಬೇಕು. ಒಂದು ಉಪಯುಕ್ತ ಮಾಹಿತಿ ಕಮ್ಮಿ ಸಮಯದಲ್ಲಿ ಕೊಟ್ಟಿದ್ರಿ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ಬೇಕಂತ ಇದ್ವಿ. ನಿಮ್ಮ ಕೆಲಸದ ಅಡಚಣೆ, ನಿಮಗೆ ತೊಂದರೆ ಆಗತ್ತೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಕಮ್ಮಿ ಪ್ರಶ್ನೆ ಕೇಳಿದೆ. ಈಗ ನಿಮ್ಮ ಫೋನ್ ನಂಬರ್ ಏನು, ಯಾರಿಗೆ ಫೋನ್ ಮಾಡಿದ್ರೆ ನಮಗೆ ಅನುಕೂಲ? ಸರ್ ನಿಮ್ ಫೋನ್ ನಂಬರ್ ಹೇಳಿ. 88 61 61 24 24 00 00 47. 47. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಹೊಸನಗರ ತಾಲೂಕಿನ ಚಿಕ್ಕಜೇನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಹಿರೇಜೇನಿಗೆ ಬಂದಿದ್ದೇವೆ. ಇಲ್ಲಿ ದೇವರಾಜ್ ಮತ್ತೆ ಹರೀಶ್ ನಮ್ ಜೊತೆಗಿದ್ದಾರೆ. ಬಹಳಷ್ಟು ನಮ್ಮ ವೀಕ್ಷಕರು ಒಂದು ಪ್ರಶ್ನೆ ಕೇಳಿದ್ರು. ನಾವು ವಿಡಿಯೋ ಮಾಡಿದ ತಕ್ಷಣ ನಮಗೆ ಫೋನ್ ಮುಖಾಂತರ ಮತ್ತೆ ಬಹಳಷ್ಟು ಜನ ಕರೆ ಮಾಡ್ತಾರೆ, ಈ ಗೊನೆ ಕೊಯ್ಯೋರಿಗೆ ನಮ್ ತೋಟಕ್ಕೆ ಕಳಿಸಿ ಅಂತ ಹೇಳಿ. ಈವರೆಗೆ ನಮಗೆ ಸಿಕ್ಕಂತ ಗೊನೆಗಾರರು ಅವರು ಕೇಣಿ ಲೆಕ್ಕಾಚಾರದಲ್ಲಿ ಅವ್ರು ಗೊನೆ ಕೊಯ್ತಾ ಇದ್ರು. ಹಾಗಾಗಿ ನಮಗೆ ಅವರಿಗೆ ಸಂಪರ್ಕ ಆಗ್ತಾ ಇರ್ಲಿಲ್ಲ. ಇದಕ್ಕೆ ನಮಗೇನು ಸಂಬಂಧ ಇಲ್ಲ. ಇವರಿಗೆ ತಾವು ನೀಡಿದಂತ ಈ ಸ್ಕ್ರೀನ್ ನಲ್ಲಿ ಇರುವಂತಹ ಫೋನ್ ನಂಬರಿಗೆ ಫೋನ್ ಮಾಡ್ಕೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆದ್ರೆ ಕರ್ಕೊಳ್ಳಿ. ಇವರ ಕೆಲಸ ನಿಮಗೆ ಇಷ್ಟವಾದ್ರೆ ಮಾತ್ರ ನೀವು ಇವರಿಗೆ ಉಪಯೋಗಿಸಿ. ಇವರ ಹೆಸರಲ್ಲಿ ನಮಗೇನು ಕಮಿಷನ್ ಇಲ್ಲ, ಮತ್ತೆ ಇವರೊಳಗೆ ನಮಗೇನು ಕಮಿಷನ್ ಇಲ್ಲ. ಕೇವಲ ರೈತರಿಗೆ ಉಪಕಾರ ಆಗ್ಲಿ, ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ಬಾಂಧವ್ಯ ಬೆಳೀಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಶ್ರಮಿಕರಿಗೆ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಊಟ ಗೀಟ ಎಲ್ಲ ಆಯ್ತಾ? ಏನ್ ಇಬ್ರೇ ಇಷ್ಟೆಲ್ಲ ಮಾಡ್ತಿರಲ್ಲ? ಮುಗಿಸಿ ಬಂದಿದ್ದೀವಿ ಕೆಲ್ಸಕ್ಕೆ. ಮಾಡಿ ಮಾಡಿ ದೇವ್ರು ನಿಮಗೆ ಶಕ್ತಿ, ಆಯಸ್ಸು, ಆರೋಗ್ಯ ಎಲ್ಲ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ಆ ದೇವರು ಭಾಗ್ಯ ಕೊಳ್ಳಿ ಅಂತ ಹಾರೈಸ್ತೀನಿ.